ಸುಮ್ಮನೆ ಅವ್ರ ಹತ್ರ ಕೂಡಷ್ಟೆ. ಅವ್ರ ಹತ್ರ ಕೂಡು, ಜ್ಞಾನ ಬರ್ತದೆ. ಮತ್ತೇನು ಮಾಡುವುದು ಬೇಕಾಗಿಲ್ಲ, ಸುಮ್ಮನೆ ಅವ್ರ ಹತ್ರ ಕೂಡಷ್ಟೆ. ಆಮ್ರಪಾಲಿ ಅಂತಿದ್ಲ. ಆಮ್ರಪಾಲಿ ಒಬ್ಬ ನರ್ತಕಿ ಆಕಿ. ಬಹಳ ಜನ ಯುವಕರನ್ನು ದಾರಿ ತಪ್ಪಿಸಿದಾಕಿ. ಎಷ್ಟೋ ಜನರ ಮನೆಗಳನ್ನೇ ಮಸಣಗಳನ್ನಾಗಿ ಮಾಡಿದಾಕಿ. ಎಷ್ಟೋ ಸಂಸಾರಗಳನ್ನು ಒಡೆದಾಕಿ ಆಮ್ರಪಾಲಿ ನರ್ತಕಿ ಆಕಿ. ಹುಡುಗರು ಆಕೆಯನ್ನು ನೋಡಿ ಹುಚ್ಚು ಹಿಡಿದು ಹೋಗ್ತಿದ್ರು. ಅಷ್ಟು ಸಂಪತ್ತು ಬಂದಿತ್ತು ಆಕೆ ಹತ್ರ. ಒಂದು ದಿವಸ ಬುದ್ಧನ ಹತ್ರ ಬರ್ತಾಳೆ. ಬುದ್ಧನ ಹತ್ರ ಬಂದು ನಮಸ್ಕಾರ ಮಾಡುತ್ತಾಳೆ. ನಾನು ಜೀವನದಲ್ಲಿ ಬಹಳ ಪಾಪದ ಕೆಲಸ ಮಾಡೀನಿ, ಕೆಟ್ಟ ಕೃತ್ಯಗಳನ್ನು ಮಾಡೀನಿ ಭಗವಂತ. ನಾನು ಎಷ್ಟು ಪಾಪ ಮಾಡೀನಿ ಅಂದ್ರೆ ಅದು ಏನು ಮಾಡೋದು ತೊಳಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಪ ಕೃತ್ಯಗಳನ್ನು ಮಾಡೀನಿ. ನಾನು ಪುಣ್ಯವಂತಳಾಗಬೇಕಂತ ನಿನ್ನ ಹತ್ರ ಬಂದೀನಿ, ನನಗೆ ದಾರಿ ತೋರಿಸು. ಬುದ್ಧ ಅಂತನ ನೀ ಏನೂ ಮಾಡೋದು ಬೇಡ, ಪ್ರವಚನ ನಡೆದಿರ್ತೈತಿಲ್ಲ, ಸುಮ್ಮ ಕೂಡಿಲ್ಲ. ಅವಾಗ ಆಮ್ರಪಾಲಿ ಅಂತಳ ನರ್ತಕಿ, ಅಲ್ಲ ಗುರುಗಳೇ, ನಾನು ಪಾಪಿ, ನಾನು ಏನಾದರೂ ದಾರಿ ತೋರಿಸ್ರಿ, ಪೂಜಾ ಪುನಸ್ಕಾರ ಹೇಳ್ರಿ ಅಂತ ನಾ ಬಂದೀನಿ. ನೀವಂತೀರಲ್ಲ ಸುಮ್ಮನೆ ಕುಂದ್ರಂತೀರಲ್ಲ, ಸುಮ್ಮನೆ ಕುಂತ್ರ ನಾ ಮಾಡಿದ ಪಾಪ ಬೆಟ್ಟದಷ್ಟಿದೆ. ಸುಮ್ಮನೆ ಕುಂತ್ರೆ ಹೆಂಗೆ ತಿಳಿಯಾದೀತದು ಪಾಪ. ಅವಾಗ ಬುದ್ಧ ಅಂತಾನೆ, ಏನೂ ಮಾಡೋದು ಬೇಡ, ಸುಮ್ಮ ಎಲ್ಲಿ ಗುರುಗಳೆರಡು ಮಾತು ಹೇಳಕ್ಕೆ ಸುಮ್ಮ ಕೂಡಲ್ಲಿ. ಆಮ್ರಪಾಲಿ ಅಂತಾಳೆ, ಹೆಂಗೆ ಪಾಪ ಹೋಗ್ತೈತಿ, ಸುಮ್ಮನೆ ಕುಂತ್ರೆ ಹೋಗ್ತೈತೇನು? ಬುದ್ಧ ಅಂತಾನೆ, ಒಂದು ಕೆರಿ ಐತೆ ನೋಡು, ಕೆರಿ ನೀರ ಎಮ್ಮೆ ಅದು ಅಡ್ಡಾಡಿ ಗೊಡಗಾಗ್ಯಾವ ಅದ್ರಾಗ. ಆ ಕೆರಿ ನೀರು ತಿಳಿ ಆಗಬೇಕಾದ್ರೆ ಏನು ಮಾಡಬೇಕು? ತಿಳಿ ಆಗಬೇಕಾದ್ರೆ ಏನು ಮಾಡ್ಬೇಕು? ಏನೂ ಮಾಡೋದು ಬೇಡ, ನೀ ಏನಾರ ಮಾಡಿದ್ರೆ ಮತ್ತಿಷ್ಟು ಗೊಡಗಾಗ್ತೈತಿ. ಅದಕ್ಕೆ ಬುದ್ಧ ಅಂತಾನ, ಕೆರಿ ನೀರು ತಿಳಿ ಆಗಬೇಕಾಗಿದ್ರೆ ನೀ ಏನೂ ಮಾಡಬೇಕಾಗಿಲ್ಲ, ಸುಮ್ಮ ಕೂಡು, ತಾನ ತಿಳಿ ಆಗ್ತೈತಿ. ಅದು ಅಷ್ಟೇ. ಸುಮ್ಮ ಕುಂದ್ರ ಅಷ್ಟೇ. ಸುಮ್ಮನ ಕುಂತ್ರ ಗೊಡಗ ನೀರು ತಿಳಿ ಆಗ್ತೈತಿ. ಗುರುವಿನ ಸಾನ್ನಿಧ್ಯದಲ್ಲಿ ಬಂದು ಸುಮ್ಮನ ಕುಂತ್ರ ಮನಸ್ಸು ತಿಳಿ ಆಗ್ತೈತಿ. ಇದು ಜ್ಞಾನ. ಏನೂ ಮಾಡಬೇಕಾಗಿಲ್ಲ. ಯಾರು ದೊಡ್ಡವರದಾರ, ಜ್ಞಾನಿಗಳದಾರ, ಅವ್ರ ಹತ್ರ ಸ್ವಲ್ಪ ಸುಮ್ಮ ಕೂಡಷ್ಟೇ ಬಂದು ಅವರು ಎರಡು ಮಾತು ನೆನಪುಳಿದ್ರೆ ಸಾಕು ಜೀವನದೊಳಗೆ. ಅವ್ರ ಮಾತು ಅಷ್ಟು ಹಿತ ಕೊಡ್ತೈತಿ. ಈಗ ನೀವು ಮನೆಗೆ RCC ಹಾಕ್ತೀರಿ. RCC ಹಾಕಬೇಕಾದ್ರೆ ನೀವು ಜಿಂದಾಲ್ ಎಲ್ಲ ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿರ್ತಾನೆ ನಿಮ್ಮ ಮನೆದು. ಜಿಂದಾಲ್ ಕಬ್ಬಣ ತಂದಿರಿ, ACC ಸಿಮೆಂಟ್ ತಂದಿರಿ, ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿ RCC ಹಾಕಿರಿ. RCC ಎಲ್ಲ ಹಾಕಿರಿ, ಖರೆ ಹಂಗೆ ಬಿಟ್ರಿ ಅಂದ್ರೆ ಏನಾಗ್ತೈತಿ ಅಂದ್ರೆ ಕ್ರ್ಯಾಕ್ ಬರ್ತೈತಿ ಅದು RCC. ನೀವು ಸ್ಟ್ರಕ್ಚರಲ್ ಇಂಜಿನಿಯರ್ ಚಲೋ ಪುಣಾದಾಗ ಓದ್ದವ್, ಬೆಂಗಳೂರಾಗ ಓದ್ದವನ ಕಡೆಯಿಂದ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸಿರಿ. ACC ಸಿಮೆಂಟ್ ತಂದಿರಿ, ಜಿಂದಾಲ್ ಕಬ್ಬಣ ತಂದು ಪ್ಲ್ಯಾನ್ ಮಾಡಿ RCC ಹಾಕಿರಿ. ಅದು ಹಂಗ ಬಿಟ್ರಿ ಅಂದ್ರೆ ಕ್ರ್ಯಾಕ್ ಬರ್ತೈತಿ. ಏನು ಮಾಡ್ಬೇಕಂದ್ರೆ ಕ್ಯೂರಿಂಗ್ ಮಾಡ್ಬೇಕು ಅದಕ್ಕೆ, ಹೌದಲ್ಲ? ಕ್ಯೂರಿಂಗಿಗೆ ನೀರಿಗೇನು ರೊಕ್ಕ ಇಲ್ಲ, ಆದರೂ ನೀರು ಹಾಕಿ ಕ್ಯೂರಿಂಗ್ ಮಾಡದೆ ಇದ್ರೆ RCC ಕ್ರ್ಯಾಕ್ ಬರ್ತೈತಿ. ಹಂಗ ಸಂತರ ಶರಣರ ಮಾತಿನ ಕ್ಯೂರಿಂಗ್ ಇರಲಿಲ್ಲ ಅಂದ್ರೆ ಸಂಸಾರ ಕ್ರ್ಯಾಕ್ ಬರ್ತೈತಿ. ಅಷ್ಟ ಕ್ರ್ಯಾಕ್ ಬರಬಾರ್ದಂದ್ರೆ, ಸಂಸಾರ ಕ್ರ್ಯಾಕ್ ಬರಬಾರ್ದಂದ್ರೆ ಕ್ಯೂರಿಂಗ್ ಮಾಡ್ಕೊಂತಿರ್ಬೇಕು. ಇದಕ್ಕಷ್ಟ. ಅದಕ್ಕೆ ಯಾರ ಹೇಳಿ, ಸಣ್ಣವರ ಹೇಳಿ, ದೊಡ್ಡವರ ಹೇಳಿ, ಎರಡು ಚಲೋ ಮಾತು ಹೇಳ್ತಾರಂದ್ರೆ ಕೇಳಷ್ಟೇ. ಜ್ಞಾನ ಎಲ್ಲಿ ಸಿಗತೈತಿ ಅಂದ್ರೆ ಗುರುಗಳ ಹತ್ರ ಸಿಗತೈತಿ. ನೆನಪು ಒಂದು ಮಾತು ನೆನಪುಳಿದ್ರೆ ಸಾಕಷ್ಟೇ. ಈಗ ನೀವು ಒಂದು ಗಿಡ ಐತಿ, ಗಿಡದಾಗ ಕಾಗಿ ಕುಂತಿರ್ತಾವ. ಕಾಗಿ ಒಂದು 100 ಕಾಗಿ ಕುಂತಾವಂದ್ರೆ ನೀವು 100 ಕಾಗಿ ಎಬ್ಬಿಸ್ಬೇಕಾದ್ರೆ 100 ಕಲ್ಲು ಒಗಿಬೇಕಾಗಿಲ್ಲ. ಒಂದು ಕಲ್ಲು ಒಗದ್ರ ಗಿಡದಾಗ ಕುಂತ 100 ಕಾಗಿ ಹೆಂಗೆ ಹಾರಿ ಹೋಗ್ತಾವ, ಹಂಗೆ ನಿನ್ನ ಮನಸ್ಸಿನೊಳಗೆ ಚಿಂತೆಗಳೆಂಬ 100 ಕಾಗೆಗಳು ಕುಂತಿರಲಿ. ದೊಡ್ಡವರ ಶರಣರ ಮಾತಿನ ಒಂದು ಕಲ್ಲು ಸಾಗಿದ್ರೆ ಸಾಕು, 100 ಚಿಂತೆಗಳೆಂಬ ಕಾಗೆಗಳು ಹೋಗ್ತಾವಷ್ಟೆ. ಸುಮ್ಮನೆ ಒಂದು ಮಾತು ನೆನಪಿಡೋದು. ಅವ್ರು ಏನು ಹೇಳಿರ್ತಾರೆ ಒಂದು ಮಾತು ನೆನಪಿಟ್ಟುಕೊಂಡ್ರೆ ಸಾಕು. ಅದಕ್ಕೆ ಜ್ಞಾನ ಬರಬೇಕಾಗಿದ್ದರೆ ಸೂಪರ್ ಮಾರ್ಕೆಟಿಗೆ ಹೋಗೋದಲ್ಲ, ಜ್ಞಾನ ಮೂಲ ಗುರು ಸೇವೆ ಎಂಬೆ ಅವನ ಹತ್ರ ಇರೋ ಅಷ್ಟೆ.
ಗುರು ಅಂದ್ರೆ ಯಾರು ದೊಡ್ಡವರು, ಗುರು ಅಂದ್ರೆ ಇಷ್ಟೇ, ಯಾರು ಮೈ ಹೊಲಸು ಮಾಡಿಕೊಂಡಿಲ್ಲ, ಯಾರ ಕೈ ಹೊಲಸು ಮಾಡಿಕೊಂಡಿಲ್ಲ, ಯಾರ ಮನಸ್ಸು ಹೊಲಸು ಮಾಡಿಕೊಂಡಿಲ್ಲ ಅವರ ಗುರುಗಳಷ್ಟೇ. ಗುರುಗಳಂದ್ರೆ ಮತ್ತೇನಲ್ಲ, ಮೈ ಕೈ ಮನಸ್ಸು ಯಾರು ಹೊಲಸು ಮಾಡಿಕೊಂಡಿಲ್ಲ ಅವರು ಗುರುಗಳು. ಅಂಥವ್ರು ಮಾತು ನೆನಪಿಡು, ಜ್ಞಾನ ಬರ್ತೈತೆ ಬದುಕೆಂದು. ಜ್ಞಾನ ಮೂಲ ಗುರು ಸೇವೆ ಎಂಬೆ, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ. ನಾವಂತ ಹಿಂಗೆ ಐಶ್ವರ್ಯ ಬರ್ಬೇಕಾದ್ರೆ ಪೂಜಾ ಮಾಡ್ಬೇಕಂತಳಕ್ಕೆ. ಮತ್ತು ನಾವು ಎಷ್ಟು ಪೂಜಾ ಮಾಡೀವ್ರಿ, ಏನು ಅದ್ರ ಸಲುವಾಗೇ ಮಾಡೀವಿ. ನಾವೆಲ್ಲ ಗುಡಿಗೆ ಹೋಗಿದ್ದು ಅದಕ್ಕೆ, ವಾಸ್ತು ಕೇಳಿದ್ದು ಅದಕ್ಕೆ, ಏನು ಮನೆ ಕಟ್ಟಿಸಿದ್ವಿ ಎಲ್ಲ ಚಲೋ ಚಲೋ ಮನೆ ಎಲ್ಲ ಒಡೆದು ಎದಕ್ಕೆ? ಸಂಪತ್ತು ಬರ್ಬೇಕಂತ. ಏನು 100 ಎಕರೆ ಕಟ್ಟಿಸಿವಿ, 50 ಎಕರೆ ಕಬ್ಬು ಹಚ್ಚಂಗ. ಆದರೂ ಬಂದು ಏನಂತಾನ ಮಠಕ್ಕೆ ಬಂದು ಒಟ್ಟ ಹಿಂಗೆ ಕಾಣ್ತೈತಪ್ಪ, ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರೋದು. ಮತ್ತು ಹೋಗಿ ನಂಬರ್ ಹಚ್ಚಿದ್ರೆ ಅವ್ರ ಕೈಯಾಗ ಹೋಗ್ತೈತಿ, ನಿನ್ನ ಕೈಯಾಗ ಹೆಂಗೆ ಬರ್ತೈತೆ? ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರೋದು. ಅಲ್ಲ, ನಮ್ಮ ಸಂಪತ್ತಿಗಾಗೆ ಮಾಡಿವೆಲ್ಲ ನಾವು ಎಲ್ಲನೂ ಮಾಡಿದ್ದು. ಜ್ಞಾನಿಗಳಂತಾರೆ ಯಾವುದಕ್ಕೆ ಸಂಪತ್ತು ಅನ್ನಬೇಕು. ಸಂಪತ್ತು ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರೆ, ಯಾವುದು ನಿನಗೆ ಆಪತ್ತು ತರುವುದಿಲ್ಲ ಅದು ಸಂಪತ್ತು. ನಮ್ಮ ಸಂಪತ್ತು ನಮಗೆಲ್ಲ ಆಪತ್ತು ತಂದೈತಿ. ಈಗ ನೀವು ನೋಡೋಣ, ಒಂದು ಬಂಗಾರ ಹಾಕ್ಕೊಂಡು ಒಂದು ತೊಲೆ ಹಾಕ್ಕೊಂಡು ಹಿಂಗೆ ರಾತ್ರಿ ನೀವು ಹೋಗಿ ಬರ್ರಿ, ಬಂಗಾರ ತೊಗೊಂತಾರೆ, ತಲೆನ ತೆಗಿತಾರೆ. ನಮಗೆ ಆಪತ್ತು ತಂತಂದ್ರೆ ಅದು ಹೆಂಗೆ ಸಂಪತ್ತಾಗುತ್ತೆ? ಯಾವುದು ನನಗೆ ಆಪತ್ತು ತಂದಿಲ್ಲೋ ಅದು ಸಂಪತ್ತು. ಅದಕ್ಕಿ ಮುಕ್ತಾಯಕ್ಕಂತಾಳ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ. ಲಿಂಗಾರ್ಚನೆ, ಲಿಂಗ ಅಂದ್ರೆ ನಾವು ಬರೇ ಕಲ್ಲಿನ ಗುಡಿಯೊಳಗಿರುವ ಲಿಂಗ, ಅದು ಲಿಂಗ ಅಲ್ಲ. ಅಲ್ಲಮ ಪ್ರಭು ಒಂದು ಸುಂದರ ಮಾತು ಬರೀತಾನೆ, ಲಿಂಗ ಅಂದ್ರೆ ಲಿಂಗವೆಂಬುದು ಅನಂತದ ಹೆಸರೋ ಗುಹೇಶ್ವರನೆಂಬುದೇನು. ಲಿಂಗ ಅಂದ್ರೆ ಇಡೀ ತೋರುವ ಈ ಪ್ರಪಂಚ ವಿಶ್ವ ಅನಂತತೆ ಐತೆಲ್ಲ, ಇದು ಎಲ್ಲವೂ ಲಿಂಗವೇ. ಅದಕ್ಕೆ ಐಶ್ವರ್ಯ ಬರಬೇಕಾಗಿತ್ತು ಅಂದ್ರೆ ಬರೇ ದುಡ್ಡು ಗಳಿಸೋದಂತಲ್ಲ. ಮೊದಲು ನಾವು ತಿಳ್ಕೋಬೇಕಾಗಿದ್ದು ಬಡತನ ಯಾಕೆ ಬಂತು ನಮಗಂತ. ನಮಗೆ ಬಡತನ ಯಾಕೆ ಬಂತು ಅಂದ್ರೆ ನಮಗೆ ಇರುವುದು ಯಾವುದು ಸಂಪತ್ತಂತ ಗೊತ್ತಾಗಿಲ್ಲ. ದೇವರು ಏನು ಇದನ್ನೆಲ್ಲ ಇಟ್ಟನಲ್ಲ, ಇದು ಸಂಪತ್ತಂತ ಗೊತ್ತಾಗ್ಲಾರ್ದಕ್ಕೆ ಬಡತನ ಬಂತು ನಮಗೆ. ಯಾವುದು ಸಂಪತ್ತಲ್ಲ ಹೇಳಿ ಇಲ್ಲಿ. ನಾವೇನು ತಿಳ್ಕೊಂಡಿವಿ ಅಂದ್ರೆ ಬರೀ ಬಂಗಾರ ಬೆಳ್ಳಿ ದುಡ್ಡಿದ್ದವ್ರು ಇದ್ರಷ್ಟೇ ಸಂಪತ್ತಂತ ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತೆ ನಮಗೆ. ಇಲ್ಲಿ ಯಾವುದು ಸಂಪತ್ತಿಲ್ಲ ದೇವನ ಸೃಷ್ಟಿಯಲ್ಲಿ. ಈ ವಿಶ್ವ ಅನಂತವಾಗಿರುವಂಥ ವಿಶ್ವ, ಇದು ದೇವನ ಸಂಪತ್ತಿದೆಯಲ್ಲ. ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಶರಣಂಗೆ ಎತ್ತೆತ್ತ ನೋಡಿದಡತ್ತತ್ತ ಲಕ್ಷ್ಮಿ ತಾನಾಗಿಪ್ಪಳು. ಏನು ಒಬ್ಬ ರೈತ ಹೊಲದಾಗ ದುಡಿದ್ರೆ ಹೆಂಗೆ ದುಡಿಬೇಕು ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕು. ನಾನಾ ದಣ್ಕೊಂಡಿನಪ್ಪ, ಸ್ವಲ್ಪ ನೀ ರೆಸ್ಟ್ ಮಾಡಿ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು. ಹಂಗೆ ದುಡಿಯೋದು ಮನುಷ್ಯ. ಭೂಮಿ ಸಂಪತ್ತಲ್ಲೇನು ಹೇಳಿ, ಭೂಮಿ ಎಂಥ ಸಂಪತ್ತು, ಏನು ಅದ್ಭುತವಾದ ಸಂಪತ್ತು ಮಣ್ಣಿನೊಳಗಿಟ್ಟಾನ ದೇವರು. ನೀವು ಇಲ್ಲೆಲ್ಲ ಗಿಡ ಹಚ್ಚಿರಿ, ಮಾವಿನ ಗಿಡ ಹಚ್ಚಿರಿ, ತೆಂಗಿನ ಗಿಡ ಹಚ್ಚಿರಿ. ಒಂದು ಮಾವಿನ ಸಸಿ ಸುಮ್ಮನೆ ಏನೂ ಇಲ್ಲ, ನೀವು ಚೀಪಿ ಗೊಟ್ಟ ಒಗೆದಿರಿ ಅದ್ರಾಗ, ಹೌದಲ್ಲ? ಚೀಪಿ ಗೊಟ್ಟ ಒಗೆದಿರಿ ಅಲ್ಲೇನೂ ಇಲ್ಲ, ಬರೇ ಮಣ್ಣದು. ಸಸಿ ಬರ್ತೈತೆ, ಒಂದು ಗೊಟ್ಟದೊಳಗಿಂದ ಸಸಿ ಬಂದಿದ್ದೆಲ್ಲಿಂದ? ಅದೇ ಮಣ್ಣಿನಿಂದ, ಹೌದಲ್ಲ? ಮಣ್ಣು ಬಿಟ್ಟು ಏನರ ಬಂದೈತೆ? ಸಸಿ ಬಂದಿದ್ದು ಮಣ್ಣಿನಿಂದ, ಮುಂದೆ ಗಿಡ ಆಗಿದ್ದು ಅದೇ ಮಣ್ಣಿನಿಂದ, ಮುಂದೆ ಹಣ್ಣು ಬಂದಿದ್ದು ಅದೇ ಮಣ್ಣಿನಿಂದ. ಏನು ಮಜಾ ಹೇಳ್ತಾರಂದ್ರ, ಗೊಟ್ಟ ಬಂದಿದ್ದು ಮಣ್ಣಿನಿಂದ, ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಬಂದಿದ್ದು ಮಣ್ಣಿನಿಂದ, ಹೂವು ಬಂದಿದ್ದು ಮಣ್ಣಿನಿಂದ, ಹಣ್ಣು ಬಂದಿದ್ದು ಮಣ್ಣಿನಿಂದ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ. ಇದು ಭೂಮಿ ತಾಯಿಯ ಸಂಪತ್ತು. ಮಣ್ಣು ಬಿಟ್ಟರೆ ಏನಾರ ಬೆಳಿಲಿಕ್ಕಾಗ್ತೈತೆ? ನಮಗಿದು ಮಣ್ಣು ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು. ನೀವು ನೋಡಿದ್ರಿಲ್ಲ ಎಲ್ಲ ಆಕ್ಸಿಜನ್ ಕೊರೋನಾದಾಗ ನೀವು ಅನ್ಬೋದು, ನನಗೇನು ಇಷ್ಟು ಎಕರೆ ಹೊಲ ಹಿಡ್ದೀನಿ, ಇಷ್ಟು ಸಂಪತ್ತೈತಿ, ನನ್ಯಾರು ಏನು ಮಾಡ್ತಾರೆ? ಕಂಡವ್ರಿಗೆಲ್ಲ ನೀನು ನೋಡ್ಕೊತೀನಿ ಹೋಗಿ ಅಂತಿರ್ತಾರೆ. ಸ್ವಲ್ಪ ಇಂಗ್ಲೀಷ್ ಫೇಲ್ ಆಗಿದ್ರಂದ್ರೆ ಹಳ್ಳ್ಯಾಗ ICU ಅಂತಿರ್ತಾರೆ ಅವರು.
ನೀವು ನೋಡ್ರಿ, ನೀನು ನೋಡ್ಕೊಂತೀನಿ. ಐ ಸಿ ಯು ಅಂದ್ರೆ ಇಂಗ್ಲೀಷ್ನ್ಯಾಗ ಇಂಗ್ಲೀಷ್ನ್ಯಾಗ ಐ ಸಿ ಯು ಅಂದ್ರೆ ಕನ್ನಡದಾಗ ನೀನು ನೋಡ್ಕೊಂತೀನಿ ಹೋಗಂದಂಗೆ ಅಂತಿರ್ತಾರಿಲ್ಲ. ಐ ಸಿ ಯು ಅಂತಿರ್ತಾರೆ. ಎದಕ್ಕೆ? ಏನು ಒಂದು 20 ಎಕರೆ ಕಬ್ಬು ಹಚ್ಚನ, ಒಂದು ಮನೆ ಕಟ್ಟೆನ, ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು ಅಡ್ಡಾಡ್ತಾನೆ. ಇಷ್ಟಕ್ಕೆ ಐ ಸಿ ಯು ಅಂತಿರ್ತಾನ. ಇವ ಇಲ್ಲಿ ಐ ಸಿ ಯು ಅಂತಿರ್ತಾನ. ಒಂದು ದಿವ್ಸ ಹೋಗಿ ಮುಪ್ಪಾದ ಮೇಲೆ ಒಗಿತಿರ್ತಾರಲ್ಲ ನಿನಗಲ್ಲಿ. ಆಕ್ಸಿಡೆಂಟ್ ಆಗಿ ಬಿದ್ದಿ ಅಂದ್ರೆ ಕೋಮಾದಾಗ ಇಟ್ಟಿರ್ತಾರಲ್ಲ, ಎಲ್ಲಿ ಇಟ್ಟಿರ್ತಾರೆ? ಅವಾಗ ಅದು ಅಂತೈತಿ. ಇಲ್ಲಿ ಬಾ ಐ ಸಿ ಯು ಅಂತ ಅದು ಅಂತಿರ್ತೈತಿ. ಅವಾಗ ನೀವು ಹೊರಗೆ ಎಷ್ಟು ದಿವಸ ಐ ಸಿ ಯು ಅಂದೆಲ್ಲ, ಅಲ್ಲಿ ಬಾ ಐ ಸಿ ಯು ಅಂತಿರ್ತೈತಿ. ಯಾವುದು ಐ ಸಿ ಯು? ಎಲ್ಲವೂ ಸಂಪತ್ತೈತಿ ಇಲ್ಲಿ. ಮಣ್ಣು ಸಂಪತ್ತು, ನೀರು